ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ VAO ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ ಈ ಹುದ್ದೆಗಳ ತಾತ್ಕಾಲಿಕ ಆಯ್ಕೆಯ ಪಟ್ಟಿ ಕುರಿತು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ತಾತ್ಕಾಲಿಕ ಆಯ್ಕೆಯ ಪಟ್ಟಿ ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಸೊ KE ಅವರು ಈ ಒಂದು VAO ಎಕ್ಸಾಮ್ ಅನ್ನ ಅಕ್ಟೋಬರ್ 27, 2024 ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಎಕ್ಸಾಮ್ನ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನ ಅಂದ್ರೆ ಆ ಎಕ್ಸಾಮ್ ಬರೆದಂತಹ ಎಲ್ಲಾ ಅಭ್ಯರ್ಥಿಗಳ ಅಂಕಪಟ್ಟಿಯನ್ನ ಇವಾಗ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿದ್ದಾರೆ. ಸೊ ನೀವಿವಾಗ ಏನ್ ನೋಡ್ತಾ ಇದ್ದೀರಲ್ವಾ, ಇದು ಬಾಗಲಕೋಟ್ ಜಿಲ್ಲೆಯಲ್ಲಿ ಯಾರ್ಯಾರು ಅಭ್ಯರ್ಥಿಗಳು ಈ ಒಂದು ಎಕ್ಸಾಮ್ ಅನ್ನ ಬರೆದಿದ್ದಾರೆ, ಬಾಗಲಕೋಟ್ ಜಿಲ್ಲೆಗೆ ಯಾರು ಅಪ್ಲೈ ಮಾಡಿದ್ದಾರೆ ಅವರ ಒಂದು ಅಂಕಪಟ್ಟಿ ಆಗತ್ತೆ. ಇದನ್ನ ಅಫಿಷಿಯಲ್ ಆಗಿ KEA ವೆಬ್ಸೈಟ್ ನಲ್ಲಿ ತಮಗೆ ಸಿಗುತ್ತೆ. ಬಟ್ ನಮಗೆ ಏನ್ ಇಂಪಾರ್ಟೆಂಟ್ ಇದೆ ಇವಾಗ ಅಭ್ಯರ್ಥಿಗಳಿಗೆ ಅಂತಂದ್ರೆ, ಇವಾಗ ಇಲ್ಲಿ 10,000 ಜನರ ಒಂದು ಅಂಕಗಳಿದೆ. ಬಟ್ ನಮಗೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಅವೈಲೇಬಲ್ ಪೋಸ್ಟ್ ಎಷ್ಟಿದೆ? 22 ಪೋಸ್ಟ್ಗಳು ಮಾತ್ರ ಇದೆ. ಅಂದ್ರೆ ಬಾಗಲಕೋಟ್ ಜಿಲ್ಲೆಯಲ್ಲಿ 22 ಜನರಿಗೆ ಮಾತ್ರ ಈ VAO ಹುದ್ದೆ ಸಿಗುತ್ತೆ. ಸೊ ರಿಮೈನಿಂಗ್ 10,000 ಜನರಲ್ಲಿ ಕೇವಲ 22 ಜನಕ್ಕೆ ಸಿಗುತ್ತೆ. ಹಾಗಾದ್ರೆ 10,000 ಜನರಲ್ಲಿ ಆ 22 ಜನ ಯಾರು? ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅವರ ಒಂದು ಕೆಟಗರಿ ಮೇಲೆ, ರಿಸರ್ವೇಶನ್ ಮೇಲೆ, ಹಾಗೆ ಆ ಒಂದು ವರ್ಟಿಕಲ್ ರಿಸರ್ವೇಶನ್, ಹಾರಿಜೆಂಟಲ್ ರಿಸರ್ವೇಶನ್ ಮೇಲೆ ತಮಗೆ ಸೀಟ್ ಸಿಗುತ್ತೆ, ಅಂದ್ರೆ ಹುದ್ದೆ ಸಿಗುತ್ತೆ. ಸೊ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯಿಂದ ನಾವು ಆಯ್ಕೆ ಪಟ್ಟಿಯಾಗಿ ಕನ್ವರ್ಟ್ ಮಾಡಿದೀವಿ ಬೇಸ್ಡ್ ಆನ್ ಟೋಟಲ್ ಮಾರ್ಕ್ಸ್. ಫಾರ್ ಎಕ್ಸಾಂಪಲ್, ಸೊ ಸೀರಿಯಲ್ ನಂಬರ್ ಅನ್ನ ಫಸ್ಟ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಸೀರಿಯಲ್ ನಂಬರ್ 4445. ಸೊ ಈ ಒಬ್ಬ ಕ್ಯಾಂಡಿಡೇಟ್ ಅವರ ಅಪ್ಲಿಕೇಶನ್ ನಂಬರ್ ಇಲ್ಲಿದೆ. ಹಾಗೆ ಕ್ಯಾಂಡಿಡೇಟ್ ನೇಮ್ ಇದೆ ಸಂಗಮೇಶ್. ಸೊ ಇವರ ರಿಜಿಸ್ಟರ್ ನಂಬರ್ ಇಲ್ಲಿದೆ. ಸೊ ಇವರ ಪೇಪರ್ 1 ಮಾರ್ಕ್ಸ್ ಎಷ್ಟು ಅಂದ್ರೆ 78.75. ಪೇಪರ್ 2 ಮಾರ್ಕ್ಸ್ ಎಷ್ಟು? 67.25. ಸೊ ಟೋಟಲ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ 146 ಆಗುತ್ತೆ. ಹಾಗಾದ್ರೆ ಇವರು ಫಸ್ಟ್ ರ್ಯಾಂಕ್ ಇದ್ದಾರೆ. ಈ ಒಂದು ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರೋದ್ರಿಂದ ಇವರಿಗೆ ಈ ಒಂದು ಹುದ್ದೆ ಸಿಗುತ್ತೆ. ಹಾಗೆ ಎರಡನೇ ಸ್ಥಾನ ಯಾರಿದ್ದಾರೆ? 1416. ಸೀರಿಯಲ್ ನಂಬರ್ ಪ್ರಕಾರ ಹೋದ್ರೆ 1416. ನಿಮ್ಮ KEA ವೆಬ್ಸೈಟ್ ನಲ್ಲಿ ಏನು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಇರುತ್ತೆ. ಸೀರಿಯಲ್ ನಂಬರ್ ಪ್ರಕಾರ ಇರೋದ್ರಿಂದ ಸೊ ಅಲ್ಲಿ ತಮಗೆ ರ್ಯಾಂಕ್ ಲಿಸ್ಟ್ ಸಿಗೋದಿಲ್ಲ. ಅಂದ್ರೆ ತಮಗೆ ಹುದ್ದೆ ಸಿಗುತ್ತೋ ಇಲ್ವೋ ಅಂತ ಗೊತ್ತಾಗಲ್ಲ. 10,000 ಜನರಲ್ಲಿ ಹುಡುಕ್ಬೇಕಾಗುತ್ತೆ. ಬಟ್ ಇದನ್ನ ಸಾರ್ಟ್ ಔಟ್ ಮಾಡಿದಾಗ ಈ ರೀತಿಯಾಗಿ ಬೇಸ್ಡ್ ಆನ್ ಮಾರ್ಕ್ಸ್ ಮೇಲೆ ನಾವು ಕನ್ಸಿಡರ್ ಮಾಡಿದ್ರೆ ಈ ತರ ಒಂದು ಲಿಸ್ಟ್ ಬರುತ್ತೆ. ಸೊ ಎರಡನೇ ರ್ಯಾಂಕ್ ಯಾರಿದ್ದಾರೆ? ಪ್ರಭು ಕರಾಗಿ. ಎಷ್ಟು ಮಾರ್ಕ್ಸ್ ಇದೆ ಅವ್ರದ್ದು? ಪೇಪರ್ 1 ಅಲ್ಲಿ 59.25, ಪೇಪರ್ 2 ಅಲ್ಲಿ 77. ಸೊ ಟೋಟಲ್ 136.25. ಸೊ ಸೆಕೆಂಡ್ ರ್ಯಾಂಕ್ ಇದ್ದಾರೆ. ಹಾಗೆ ಥರ್ಡ್ ಪರ್ಸನ್ ಯಾರಿದ್ದಾರೆ? ಅಭಿಷೇಕ್. ಎಷ್ಟಿದೆ ಮಾರ್ಕ್ಸ್? ಟೋಟಲ್ 136.25, ಥರ್ಡ್ ರ್ಯಾಂಕ್ ಬರ್ತಾರೆ. ಹಾಗೆ ಫೋರ್ತ್ ರ್ಯಾಂಕ್ ಯಾರಿದ್ದಾರೆ? 133.75 ರಮೇಶ್. ಹಾಗೆ ಫಿಫ್ತ್ ಮಾರ್ಕ್ಸ್ ಎಷ್ಟಿದೆ? 133.50. ಹಾಗೆ ಸಿಕ್ಸ್ತ್ ರ್ಯಾಂಕ್ 132.25. ಸೆವೆಂತ್ ರ್ಯಾಂಕ್ ಯಾರಿದ್ದಾರೆ? ಅಭಿಲಾಷ್. ಎಷ್ಟಿದೆ? 131.25. ಹಾಗೆ ಏಳ್ತ್ ರ್ಯಾಂಕ್ ರಫೀಕ್ ಬರುತ್ತೆ. ಸೊ ರಫೀಕ್ 130.75. ಹಾಗೆ ನೈನ್ತ್ ರ್ಯಾಂಕ್ ಯಾರು ಬರ್ತಾರೆ? ಬಸವರಾಜ್ ಕರಿಗೌಡರ್ 130.50. ಟೆಂತ್ ರ್ಯಾಂಕ್ ಯಾರಿದ್ದಾರೆ? ಶಿವರಾಜ್ ಲಕ್ಕುಂಡಿ. ಎಷ್ಟಿದೆ? 129.5. 11th ರ್ಯಾಂಕ್ ಸತೀಶ್ 127.5. 12th ರ್ಯಾಂಕ್ ಸಚಿನ್ 126.75. ಹಾಗೆ 13th ರ್ಯಾಂಕ್ ಮಂಜುನಾಥ್ ಥೇಲಿ 126.25. ಹಾಗೆ 14th ರ್ಯಾಂಕ್ ಮಂಜುನಾಥ್. ಸೊ ಎಷ್ಟಿರುತ್ತೆ ಮಾರ್ಕ್ಸು? 125. ಹಾಗೆ 15th ರ್ಯಾಂಕ್ ದುಂಡಪ್ಪ 125. 16th ರ್ಯಾಂಕ್ ಚಂದ್ರಶೇಖರ್ 125. ಹಾಗೆ 17th ರ್ಯಾಂಕ್ ಮಹೇಶ್ 125. ಹಾಗೆ 18th ರ್ಯಾಂಕ್ ಶಬೀರ್ 124.5. ಹಾಗೆ 18th ರ್ಯಾಂಕ್ ರಾಘವೇಂದ್ರ. ಹಾಗೆ 19th ರ್ಯಾಂಕ್ ಆಸಿಫ್ ಮುಲ್ಲಾ. ಈ ರೀತಿಯಾಗಿ 1 by 1 ಲಿಸ್ಟ್ ಇಲ್ಲಿ ಸಿಗುತ್ತೆ ತಮಗೆ. ಸೊ 1 by 1 ಲಿಸ್ಟ್ ತಮಗೆ ಸಿಗುತ್ತೆ. ತಮ್ಮ ಮಾರ್ಕ್ಸ್ ಎಷ್ಟಿದೆ ಅದನ್ನ ತಾವು ಟೋಟಲ್ ಮಾಡ್ಕೋಬೇಕು. ತಮ್ಮ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಿಕೊಂಡು ತಾವೇನಾದ್ರೂ ಈ ಒಂದು ಲಿಸ್ಟ್ ನಲ್ಲಿ ವಿತಿನ್ 50 ರ್ಯಾಂಕ್ ಒಳಗಡೆ ಇದ್ರೆ ಅಂದ್ರೆ ಇಲ್ಲಿಯ ತನಕ ಎಷ್ಟು? ಸೊ ನಿಮ್ಮ ಸ್ಕೋರು 113 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ತಮಗೆ ಇಲ್ಲಿ ಅವಕಾಶ ಇದೆ. ಸೊ ಇವನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುತ್ತೆ, ತಮಗೆ ಅವಕಾಶ ಇದೆ 113 ಸ್ಕೋರ್ ಒಳಗಡೆ ಇರಬೇಕು.
ಸೊ ತಮ್ಮ ಸ್ಕೋರ್ ಏನಾದರೂ 113 ಗಿಂತ ಕಮ್ಮಿ ಇದೆ ಅಂತಂದ್ರೂ ಕೂಡ ಸೊ ಬೇಸ್ಡ್ ಆನ್ ಇವರ ರಿಸರ್ವೇಶನ್ ಏನಾದರೂ ಸೊ ಲೋವರ್ ರಿಸರ್ವೇಶನ್ ಇತ್ತು ಅಥವಾ ತಮಗೆ ಇವನ್ ಕೆಟಗರಿ 1 ಇತ್ತು ಅಥವಾ ಪರ್ಟಿಕ್ಯುಲರ್ ಸೀಟ್ ವೇಕೆನ್ಸಿ ಇತ್ತು, ಮೇಲ್ಗಡೆ ಇರೋರು ಯಾರೂ ಕೂಡ ಆ ಕೆಟಗರಿಯವರು ಇಲ್ಲ ಅಂತಂದಾಗ ತಮಗೆ ಅವಕಾಶ ಇರುತ್ತೆ. ಬಟ್ ತಮ್ಮ ಸ್ಕೋರ್ ಸೇಫರ್ ಸೈಡ್ ಎಷ್ಟಿರಬೇಕು, 113 ಸ್ಕೋರ್ಗಿಂತ ಜಾಸ್ತಿ ಇತ್ತು ಅಂದ್ರೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಕಟ್ ಆಫ್ ಅಂಕಗಿಂತ ತಮ್ಮದು ಕ್ಲಿಯರ್ ಆಗುತ್ತೆ ಅಥವಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಇದು ಫುಲ್ ಲಿಸ್ಟ್ ಏನಿದೆ ಇಲ್ಲಿಯ ತನಕ ಲಿಸ್ಟ್ ಅಫಿಷಿಯಲ್ ಆಗಿ ಬಿಡುಗಡೆ ಮಾಡಿರುವಂತಹ ಲಿಸ್ಟ್ ಆಗುತ್ತೆ. ಸೊ ಮುಂದೆ ಇಲ್ಲಿ ಏನು ಟೋಟಲ್ ಮಾರ್ಕ್ಸ್ ಅನ್ನ ನಾವು ಮಾಡಿ ಆಸ್ ಪರ್ ಮಾರ್ಕ್ಸ್ ನಾವು ರ್ಯಾಂಕ್ ಲಿಸ್ಟ್ ಅನ್ನ ಏನ್ ಇಲ್ಲಿ ಮಾಡಿದೀವಿ ಇದು ಸಾರ್ಟ್ ಔಟ್ ಮಾಡಿರೋದು ಆಗುತ್ತೆ. ಸೊ ಫಾರ್ ಯುವರ್ ಕನ್ವೀನಿಯನ್ಸ್ ಅಥವಾ ತಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ತಮಗೆ ಒಂದು ರಫ್ ಆಗಿ ಐಡಿಯಾ ಬರಲಿ ಅಂತ ಇಲ್ಲಿ ಮಾಡಿರೋದು. ಸೊ ಮತ್ತು ಇದು ಎಕ್ಸಾಕ್ಟ್ ಮಾರ್ಕ್ಸ್ ಆಗುತ್ತೆ. ಸೊ ಈ ಮಾರ್ಕ್ಸ್ಗಳು KPSC ಇವನ್ KEA ವೆಬ್ಸೈಟ್ ನಲ್ಲಿ ಈ ಮಾರ್ಕ್ಸ್ಗಳು KEA ವೆಬ್ಸೈಟ್ ನಲ್ಲಿ ತಮಗೆ ಸಿಕ್ಬಿಡುತ್ತೆ. ಬಟ್ ಇದನ್ನ ಟೋಟಲ್ ಮಾಡ್ಕೊಂಡಾಗ ತಮಗೆ 113 ಗಿಂತ ಜಾಸ್ತಿ ಇತ್ತು ಅಂತಂದ್ರೆ ತಮಗೆ ಬಾಗಲಕೋಟ್ ಜಿಲ್ಲೆಯಲ್ಲಿ ತಮಗೆ ಸೊ ಇಲ್ಲಿ ಹುದ್ದೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇಷ್ಟು ಇವತ್ತಿನ ಒಂದು ಸೆಷನ್ನ ಒಂದು ಕ್ವಿಕ್ ಡಿಸ್ಕಷನ್ ಆಗುತ್ತೆ. ಹಾಗೆ ಈ ಒಂದು VAO ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಬೇರೆ ಯಾವ ಜಿಲ್ಲೆಗಳ ಒಂದು ರ್ಯಾಂಕ್ ಲಿಸ್ಟ್ ತಮಗೆ ಅವಶ್ಯಕತೆ ಇದೆ, ಬೇರೆ ಯಾವ ಜಿಲ್ಲೆಗಳದ್ದು, ಇದು ಬಾಗಲಕೋಟ್ ಜಿಲ್ಲೆ ಆಯಿತು, ಬೇರೆ ಯಾವ ಜಿಲ್ಲೆ ತುಮಕೂರು, ಬೆಳಗಾವಿ, ಹಾಗೆ ಯಾವ ಜಿಲ್ಲೆದು ತಮಗೆ ರ್ಯಾಂಕ್ ಲಿಸ್ಟ್ ನ ಒಂದು ಅವಶ್ಯಕತೆ ಇದೆ ಅದನ್ನ ಕೆಳಗಡೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿದ್ರೆ ಸೊ ಮುಂದಿನ ಸೆಷನ್ ಅಲ್ಲಿ ಆ ಒಂದು ಜಿಲ್ಲೆಯ ರ್ಯಾಂಕ್ ಲಿಸ್ಟ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಆ ಜಿಲ್ಲೆಯಲ್ಲಿ ಎಷ್ಟು ಜನ ಎಕ್ಸಾಮ್ ನ ಬರೆದಿದ್ದಾರೆ, ಎಷ್ಟು ಪೋಸ್ಟ್ಗಳು ವೇಕೆನ್ಸಿ ಇದೆ, ಹಾಗೆ ಯಾರು ಇಲ್ಲಿ ಎಲಿಜಿಬಲ್ ಆಗಿದ್ದಾರೆ ಅಥವಾ ಯಾರು ಆಸ್ ಪರ್ ಆ ಒಂದು ರ್ಯಾಂಕ್ ಅನ್ನ ಇಲ್ಲಿ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಚರ್ಚೆ ಮಾಡ್ತಾ ಮುಂದಿನ ಸೆಷನ್ ಅಲ್ಲೂ ಕೂಡ ನೋಡೋಣ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.